ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಮಧ್ಯಾಹ್ನ ಟೈಮಲ್ಲಿ ನಾವು ಊಟ ಮಾಡ್ತಾ ಕೂತಾಗ ಹೊರಗಡೆಯಿಂದ ತುಂಬ ಸೌಂಡ್ ಆಗ್ತಾಯಿತ್ತು. ಏನು ಅಂತ ಹೇಳಿ ನೋಡೋಕ್ಕೆ ಅಂತ ಹಿತ್ತಲ ಬಾಗಿಲನ್ನ ತೆಗೆದ್ರೆ ಈ ರೀತಿ ಮಂಗಗಳು ಕೂತ್ಕೊಂಡಿತ್ತು. ಒಂದು 4-5 ಮಂಗ ಬಂದಿತ್ತು. ತುಂಬ ಗಲಾಟೆ ಮಾಡ್ತಾಯಿತ್ತು. ನಮ್ಮ ಮನೆಯಲ್ಲಿ ಪಾತ್ರೆ ಎಲ್ಲ ತಿಕ್ಕಿಟ್ಟಿರೋದನ್ನು ಎಸಿತಾ ಇತ್ತು. ಅದನ್ನ ನೋಡಿದೆ. ಅದಾದಮೇಲೆ ನಾನು ಊಟ ಬಿಟ್ಟು ಮೇಲೆ ಬಂದು ಇವುಗಳನ್ನ ಓಡಿಸ್ದೆ ಒಂಚೂರು, ಯಾಕಂದರೆ ಸ್ವಲ್ಪ ಪಾಟ್ಗಳನ್ನೆಲ್ಲ ಬಿಸಾಕತ್ತೆ ಅಂತ ಅನ್ನೋಕ್ಕೋಸ್ಕರ. ಹಾಗೆ ಒಂದಿಷ್ಟು ಕೆಲಸಗಳನ್ನೆಲ್ಲ ಮಾಡೋದಿತ್ತು, ಅದನ್ನು ಮಾಡಿದೆ. ವಿಡಿಯೋ ಮಾಡಿ ಹಾಕೋಕ್ಕಾಗಿಲ್ಲ. ಲಾಸ್ಟ್ಗೆ ಅದನ್ನು ತೋರಿಸ್ತೀನಿ, ನಾನು ಏನು ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಇಷ್ಟ ಆಗ್ಬೋದು. ಈ ಮಂಗಗಳಿಗೆ ನಾವು ಮುಷ್ಯ ಅಂತ ಕರಿತೀವಿ. ನೀವೇನಂತ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಡೇದು ನಾನು ತೋರಿಸ್ತೀನಿ. ಬೆಳಿಗ್ಗೆ ವಿಡಿಯೋ ಇದು. ಬೆಳಿಗ್ಗೆ ನೋಡಿ, ನಾನು ನಿನ್ನೆ ಒಂದು ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ಪಾಟ್ಗಳನ್ನು ಒಂಚೂರು ಹಿಂದಕ್ಕೆ ಮುಂದಕ್ಕೆ ಸರಿಸ್ಕೊಂಡಿದ್ದೆ. ಯಾಕಂದರೆ ಒಂದೇ ಕಡೆ ಇಟ್ಟರೆ ಕೆಲವೊಂದು ಏನಾಗುತ್ತೆ, ನೀರು ನಿಂತ್ಕೊಂಡಂಗೆ ಆಗುತ್ತೆ. ಇದು ನೋಡಿ, ಸಿಮೆಂಟ್ ಪಾಟು. ಇದಕ್ಕೆ ನಾನು ಸ್ಟ್ಯಾಂಡ್ ಇಟ್ಟಿಲ್ಲ, ಯಾಕಂದರೆ ಆ ಸ್ಟ್ಯಾಂಡು ಇದಕ್ಕೆ ತಡೆಯಲ್ಲ. ಹಾಗಾಗಿ ನಾನು ಇದನ್ನು ಕೆಳಗಡೆ ಇಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಹಿಂದ್ಗಡೆ ಇತ್ತು, ಅದನ್ನು ನಾನು ಸ್ವಲ್ಪ ಮುಂದ್ಗಡೆ ಸರಿಸ್ಕೊಂಡಿದ್ದೀನಿ. ಆಮೇಲೆ ಕೆಲವೊಂದು ಪಾಟ್ಗಳನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ಗಿಡ ಏನಿದೆಯಲ್ಲ, ಇದನ್ನು ಇಲ್ಲಿ ತಂದಿಟ್ಟಿದ್ದೀನಿ. ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ಒಂದಿಷ್ಟು ಗಿಡಗಳನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ದಾಸವಾಳ ಗಿಡಗಳನ್ನ ಇಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಇಲ್ಲಿ ತಂದಿಟ್ಟಿದ್ದೀನಿ. ಈ ರೀತಿಯಾಗಿ ಜೋಡಿಸಿದ್ದೀನಿ ನಾನು. ನಿನ್ನೆ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನು ಜೋಡಿಸ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಒಂದು ಸ್ವಲ್ಪ ನಾನು ಜಾಗ ಖಾಲಿ ಮಾಡಬೇಕಿತ್ತು. ಯಾಕಂದರೆ ಕಂಟಿನ್ಯೂಸ್ ಆಗಿ ಮಳೆ ಇದ್ದರೆ ಬೇಗ ಹಾಳಾಗಿಬಿಡುತ್ತೆ ಛತ್ತೆಲ್ಲ. ಹಾಗಾಗಿ ಒಂಚೂರು ಖಾಲಿ ಮಾಡಿಬಿಟ್ಟು, ಬಿಸಿಲಿತ್ತು ನಿನ್ನೆ, ಹಾಗಾಗಿ ಬಿಸಿಲಿಗೆ ಒಂಚೂರು ಒಣಗಿಸೋಣ ಅಂತ ಹೇಳಿ ಇಲ್ಲೆಲ್ಲ ಪಾಟ್ಗಳನ್ನು ತೆಗೆದುಬಿಟ್ಟು, ನಿನ್ನೆ ಸಾಕಷ್ಟು ಕೆಲಸಗಳಾಗಿದೆ ನಂದು. ಇಲ್ಲಿ ನೋಡಿ, ಇದೆಲ್ಲ ಇತ್ತಲ್ಲ, ಇಲ್ಲಿದೆಲ್ಲ ತೆಗೆದುಬಿಟ್ಟು ಆ ಕಡೆ ಇಟ್ಟಿದ್ದೀನಿ. ಒಂದಿಷ್ಟನ್ನ ಇಲ್ಲೇ ಸರಿಸಿದ್ದೀನಿ. ಇದು ಸ್ವಲ್ಪ ಡ್ರೈ ಆಗಲಿ ಅನ್ನೋಕ್ಕೋಸ್ಕರ, ಬಿಸಿಲಿಗೆ ಒಣಗಲಿ ಅನ್ನೋಕ್ಕೋಸ್ಕರ ನಾನು ಸ್ಟ್ಯಾಂಡಲ್ಲೇ ಇಟ್ಟಿದ್ದೀನಿ. ಆದರೂ ಕೂಡ ಏನಾಗುತ್ತೆ, ಕೆಲವೊಮ್ಮೆ ನೀರು ನಿಂತ್ಕೊಳುತ್ತಲ್ಲ, ಅದಕ್ಕೋಸ್ಕರ. ಹಾಗೆ ಇಲ್ಲೂ ಕೂಡ ಒಂದಿಷ್ಟು ಪಾಟ್ಗಳಿತ್ತು, ಚಿಕ್ಕದು ಈ ರೀತಿಯಾಗಿ. ಅವುಗಳನ್ನ ಎಲ್ಲ ನಾನು ಮೇಲೆ ಇಟ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ. ಯಾಕಂದರೆ ಒಂದು ಸ್ವಲ್ಪ ದಿನ ಇಲ್ಲಿ ಎಲ್ಲ ಡ್ರೈ ಆಗಲಿ ಅನ್ನೋಕ್ಕೋಸ್ಕರ ಅಷ್ಟೇ. ಇದು ಸ್ವಲ್ಪ ಡ್ರೈ ಆದಮೇಲೆ ಒಂದು 2-3 ದಿನ ಬಿಡ್ತೀನಿ. ಬಿಟ್ಟು ಆಮೇಲೆ ಮತ್ತೆ ನಾನು ಅಲ್ಲಿ ಗಿಡಗಳನ್ನು ಇಡ್ತೀನಿ ಆದಷ್ಟು. ಹಾಗೆ ಒಂದು ಬದನೆಕಾಯಿ ಗಿಡ ಇತ್ತು ಇಲ್ಲಿ, ಅದನ್ನು ನಾನೇನು ಮಾಡಿದ್ದೀನಿ, ಅದು ಹರಿದೋಗಿತ್ತು. ಗ್ರೋ ಬ್ಯಾಗ್, ಈ ಥರ ಗ್ರೋ ಬ್ಯಾಗ್ ತೊಗೊಂಡ್ರೆ ತುಂಬ ದಿನ ಬರಲ್ಲ, 1 ವರ್ಷ ಬರುತ್ತೆ ಅಷ್ಟೇ. ಆಮೇಲೆ ಎತ್ತಬೇಕಾದ್ರೆ ಅಷ್ಟು ಚೆನ್ನಾಗಿರಲ್ಲ. ಬಟ್ ಪಾಟ್ಗಳು ಇಲ್ಲ ಅನ್ನೋರು ಪ್ಲಾಸ್ಟಿಕ್ ಪಾಟ್ಗಳಾಗಲಿ ಸಿಮೆಂಟ್ ಪಾಟ್ಗಳಾಗಲಿ ಈ ಥರದನ್ನ ಯೂಸ್ ಮಾಡಿ ಅನಿವಾರ್ಯಕ್ಕೆ. ಇಲ್ಲ ಅಂದರೆ ನೀವು ಇದು 1 ವರ್ಷ ಬರುತ್ತೆ ನೋಡಿ. ಆಮೇಲೆ ಇದನ್ನು ಹಿಡಿಬೇಕಾದ್ರೂ ಕೂಡ ಅಷ್ಟೇ, ಅದನ್ನು ಚೆನ್ನಾಗಿ 2 ಕೈಯಿಂದ ಹಿಡ್ಕೊಂಡ್ರೆ ಮಾತ್ರ ಅದು ಬರುತ್ತೆ. ತುದಿಗೆ ಹಿಡಿದ್ರೆ ಹರಿದೋಗ್ಬಿಡುತ್ತೆ. ಇದು ಹರಿದೋಗಿತ್ತು, ಹಾಗಾಗಿ ನಾನು ಈ ಪಾಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಕಿಚನ್ ವೇಸ್ಟ್ ಹಾಕಿದ್ದೆ, ನಿಮಗೆ ತೋರಿಸಿದ್ದೆ ನಾನು. ಅದರಲ್ಲೇ ನಾನು ಈ ಒಂದು ಬದನೆಕಾಯಿ ಗಿಡನ ಹಾಕ್ಕೊಂಡಿದ್ದೀನಿ. ಇದು ಬಿಳಿ ಬದನೆಕಾಯಿ ಗಿಡ. ಇದು ನಿನ್ನೆ ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು, ಅಂದರೆ ಬಿಸಿಲಿರಲಿಲ್ಲ. ಬಿಸಿಲಿದ್ದಾಗ ನಾವು ರಿಪೋರ್ಟ್ ಮಾಡಿಕೊಂಡ್ರೆ ಗಿಡ ಸ್ವಲ್ಪ ಒಣಗೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಕಿಚನ್ ವೇಸ್ಟ್ ಏನಿತ್ತಲ್ಲ, ಅದಕ್ಕೇ ನಾನು ಸ್ವಲ್ಪ ಮಣ್ಣನ್ನು ಹಾಕಿಬಿಟ್ಟು ಈ ಗಿಡನ ಹಚ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಮಣ್ಣು ಕಡಿಮೆ ಹಿಡಿಯುತ್ತೆ, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಳ್ಳೋದಷ್ಟೇ. ಇದನ್ನು ಇಲ್ಲೇ ಸ್ವಲ್ಪ ನೆರಳಿಗೆ ಅಂತ ಹೇಳಿ ಇಲ್ಲೇ ಇಟ್ಟಿದ್ದೀನಿ. ಇದರಲ್ಲಿ ನೋಡಿ, ಕಾಯಿ ಬಂದಿದೆ. ಒಂದು 3 ಕಾಯಿ ಇದೆ ಈಗ ಸದ್ಯಕ್ಕೆ. ನಿನ್ನೆ ಒಂದು ಕಾಯಿ ತೆಗ್ದಿರೋದನ್ನು ತೋರಿಸಿದ್ದೆ ನಿಮಗೆ. ಇದನ್ನು ಇವತ್ತೊಂದು ದಿನ ಇಲ್ಲೇ ನೆರಳಿಗೆ ಇಟ್ಬಿಟ್ಟು ನಾಳೆ ತಗೊಂಡು ಬಂದು ಅಲ್ಲೇ ಇಡ್ತೀನಿ. ನಾನು ಇಲ್ಲೇ ಇಡ್ತೀನಿ ನೋಡಿ. 2 ದಿನ ಮಳೆ ಆಗಿದ್ದಕ್ಕೆ ರೇನ್ ಲಿಲ್ಲಿನಲ್ಲಿ ಎಷ್ಟು ಬಲ್ಬ್ಸ್ ಬಂದಿದೆ ಅಂತ.
ಸಾರಿ ಮೊಗ್ಗುಗಳು ಎಷ್ಟು ಬಂದಿದೆ ನೋಡಿ. ಈಗ ನಾಳೆ ಅರಳ್ಬೋದು, ನಾಳೆ ಅಥವಾ ನಾಡಿದ್ದು ಅರಳುತ್ತೆ ಇದು. ಇದ್ರ ತುಂಬ ಕಾಣುತ್ತೆ ಫ್ರೆಂಡ್ಸ್, ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಆ್ಯಸ್ ಇಟ್ ಈಸ್ ಈ ಗಿಡದಲ್ಲಂತೂ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ. ನಾನು ಬೆಳಗ್ಗೆ ಪೂಜೆಗೆ ಕೂಡ ಒಯ್ದಿದ್ದೀನಿ. ಮತ್ತು ಎಷ್ಟೊಂದು ಹೂಗಳಿದೆ ಇದರಲ್ಲಿ. ಇದು ಒಂದು ಸಣ್ಣದು ಪಿಂಕ್ ಕಲರ್ ಹೂವು, ಇದು ರೇನ್ ಲಿಲ್ಲಿ. ಇದರಲ್ಲೇ ದೊಡ್ಡದೊಂದಿದೆ, ಇದೊಂದಿದೆ ನನ್ನ ಹತ್ರ. ನಿನ್ನೆ ಸ್ವಲ್ಪ ಬಿಸಿಲಿದ್ದಿದ್ದರಿಂದ ಒಂದು ಸ್ವಲ್ಪ ಕೆಲಸಗಳಾಯಿತು ನಂದು. ಇದು ಎಲ್ಲ ಕ್ಲೀನ್ ಮಾಡಿ ಆಯಿತು. 2 ದಿನಕ್ಕೊಂದು ಸಾರಿ ಆದರೂ ನಾವು ಕ್ಲೀನ್ ಮಾಡ್ಕೋಬೇಕು, ಆ ರೀತಿ ಇರುತ್ತೆ ಕೆಲವೊಂದು ಸಾರಿ. ಹಾಗೆ ಇದನ್ನು ಗಿಡ ಕಟ್ ಮಾಡಿದ್ದೆ, ಹುಳ ಆಗಿದೆ ಅಂತ ಹೇಳಿ ನಿಮಗೆ ತೋರಿಸಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ ಹೇಳಿ. ಈ ಥರ ವಾತಾವರಣ ಇದ್ದರೆ ನಾವು ನೋಡ್ಕೊಳ್ಳೋ ರೀತಿನಲ್ಲೂ ಇರುತ್ತಲ್ವ, ಹಾಗಾಗಿ ತುಂಬ ಚೆನ್ನಾಗಿ ಚಿಗುರಿದೆ. ಇದು ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಚಿಗುರ್ಕೊಂಡಿದೆ ನೋಡಿ. ಕೆಲವೊಂದು ಸಾರಿ ಏನಾಗುತ್ತೆ, ನಾವು ಕಟ್ ಮಾಡಬಾರ್ದು ಅಂತ ಅಂದ್ಕೊತೀವಿ, ಬಟ್ ಹುಳ ಜಾಸ್ತಿ ಇದ್ದಾಗ ನಾವು ಕಟ್ ಮಾಡಿದ್ರೇ ಒಳ್ಳೆಯದು, ಇಲ್ಲಾಂದರೆ ಪೂರ್ತಿ ಗಿಡ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಕಟ್ ಮಾಡಿಬಿಟ್ಟು ಆ ಗಿಡ ಉಳಿಸ್ಕೊಳೋದನ್ನು ನಾವು ನೋಡಬೇಕು. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಥ್ಯಾಂಕ್ ಯು.